ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್. ಸೊ ನಾವಿವಾಗ ಮೈಸೂರು ಸಂಸ್ಥಾನದ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಸೊ ಮೈಸೂರು ಸಂಸ್ಥಾನ ಅಂತ ಬಂದಾಗ ನಾವು ಮೇಜರ್ ನೋಡ್ಬೇಕಾಗಿರೋದು ಇವಾಗ ಅಲ್ಲಿರ್ತಕ್ಕಂಥ ಒಡೆಯರ್ಗಳು, ಮಿಡಲ್ ಬರ್ತಕ್ಕಂಥ ಹೈದರ್ಲಿ ಮತ್ತು ಟಿಪ್ಪು ಸುಲ್ತಾನು, ಜೊತೆ ನಡೀತಕ್ಕಂಥ 4 ಆಂಗ್ಲೋ ಮೈಸೂರು ವಾರ್ಗಳು ಅಂಡ್ ಮಿಡಲ್ ಬರ್ತಕ್ಕಂಥ ಒಂದು ಮೈಸೂರಿನ ಒಂದು ಕಮಿಷನರ್ನ ಒಂದು ಆಡಳಿತ. ಸೊ ಇದಿಷ್ಟು ಕೂಡ ನೋಡ್ಬೇಕಾಗತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ನಾವು ಇದುವರೆಗೂ ಬಾಮುನಿ ಆಗತಂಗನು ಕೂಡ ನಾವು ಎಷ್ಟೋ ಕಥೆಗಳು ಕೇಳ್ಕೊಂಡು ಬರ್ತಾ ಹೋದ್ವಿ. ಮೈಸೂರು ಸಂಸ್ಥಾನದಲ್ಲಿ ದೇರ್ ಇಸ್ ನೋ ಸ್ಟೋರೀಸ್. ಇಲ್ಲಿ ಸ್ಟೋರಿ ಡಿಪೆಂಡ್ ಇಲ್ಲ. ಇಲ್ಲಿ ಏನೇ ಇದ್ರು ಕೂಡ ಇಟ್ಸ್ ಆಲ್ ಅಬೌಟ್ ಫ್ಯಾಕ್ಚುಯಲ್ಸ್. ಇಟ್ಸ್ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್. ನೀವು ಓದ್ಕೋಬೇಕಾದ್ರೂ ಕೂಡ ಅಷ್ಟೇ ಫ್ಯಾಕ್ಚುಯಲೇ ಓದ್ಕೋಬೇಕಾಗಿರೋದು. ನೀವು ಇದುವರೆಗೂ ಯಾವುದೇ KPSC ಪೇಪರ್ ನೋಡಿ, ಯಾವುದೇ KS ಪೇಪರ್ ನೋಡಿ, KA ಪೇಪರ್ ನೋಡಿ, ಏನೇ ಮೈಸೂರು ಮೇಲೆ ಕ್ವಶನ್ ಕೇಳಿದ್ರು ಕೂಡ ಇಟ್ಸ್ ಆಲ್ ಅಬೌಟ್ ಫ್ಯಾಕ್ಚುಯಲ್ಸ್. ದೆರ್ ಇಸ್ ನೋ ಸ್ಟೋರೀಸ್. ಸ್ಟೋರಿ ಮೇಲೆ ಅಥವಾ ಎದ್ರ ಬೇಸ್ ಮೇಲೆ ಕೇಳೋಕ್ಕಾಗಲ್ಲ. ಇಲ್ಲಿ ದೆರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಅಡ್ಮಿನಿಸ್ಟ್ರೇಷನ್ ಮೇಲೂ ಕ್ವಶನ್ ಕೇಳಕ್ ಬರಲ್ಲ ಇಲ್ಲಿ. ಅಂದ್ರೆ ನಾವು ಮೈಸೂರಿನ ಒಂದು ಒಡೆಯರ್ ಮಾಡಿರ್ತಕ್ಕಂಥ ಅಥವಾ ಮೈಸೂರು ಸಂಸ್ಥಾನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಮೇಲೆ, ಅವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಮೇಲೆ ಮಾಡ್ತಾ ಹೋಗ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ, ಇಡೀ ತರಗತಿ ಈ ಒಂದು ಮೈಸೂರು ಸಂಸ್ಥಾನ ಮುಗಿತಂಗನೂ ಕೂಡ ಅಷ್ಟೇ ನಿಮಗೆ ಇಲ್ಲಿ ಯಾವುದೇ ರೀತಿ ಸ್ಟೋರಿ ಕಂಡು ಬರೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಫ್ಯಾಕ್ಚುಯಲ್ಸ್. ಯಾರು ಯಾವ್ದನ್ನ ಸ್ಟಾರ್ಟ್ ಮಾಡಿದ್ರು, ಯಾರು ಏನ್ ಮಾಡಿದ್ರು, ಇದೇ ರೀತಿ ಒಂದು ಫ್ಯಾಕ್ಚುಯಲ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು. ಸೊ ಮೈಸೂರಿನ ಒಂದು ಸಂಸ್ಥಾನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಆಲ್ರೆಡಿ ಸ್ಕೂಲ್ ಬುಕ್ ಅಲ್ಲಿ ಮೈಸೂರು ಸಂಸ್ಥಾನ ಹೇಗೆ ಆರಿಜಿನ್ ಆಯ್ತು ಅಂತೇಳಿ ಒಂದು ಕಥೆ ಕೊಟ್ಟಿದ್ದಾರೆ. ನೀವು ಅಲ್ಲಿ ನೋಡ್ಕೊಳ್ಳಿ. ನಾನು ಜಸ್ಟ್ ಡೈರೆಕ್ಟ್ ಏನ್ ಮಾಡ್ತಾ ಹೋಗ್ತೀನಿ, ಆದಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫ್ಯಾಕ್ಚುಯಲ್ಸ್ ನಲ್ಲಿ ನೋಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಈ ಮೈಸೂರಿನ ಒಂದು ಸಂಸ್ಥಾನ ಹೇಳೋದಾದ್ರೆ, ಸೊ ಈ ಮೂಲ ಹೆಸರು ನಾವು ಮೈಸೂರಿಗೆ ಮಹಿಷಪುರ ಅಥವಾ ನಾವಿಲ್ಲಿ ಮಹಿಷ ಮಂಡಲ ಅಂತ ಕರೀತಾ ಹೋಗ್ತೀವಿ. ಅಂಡ್ ಇವರ ಒಂದು ಲಾಂಛನ ಏನಾಗಿದೆ, ಗಂಡಬೇರುಂಡ ಆಗಿದೆ. ಆಸ್ ವಿ ನೋ, ಗಂಡಬೇರುಂಡ ಮೈಸೂರು ಸಂಸ್ಥಾನದವರು ತಮ್ಮ ಲಾಂಛನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾರದನ್ನ ಲಾಂಛನ ಮಾಡ್ಕೊಂಡಿದ್ರು, ನಮ್ಮ ಕೆಳದಿಯ ಒಂದು ನಾಯಕರು ಅಂತ ಕರಿತೀವಿ, ಈ ಕೇರಿಯ ನಾಯಕರು. ಅವರು ತಮ್ಮ ಒಂದು ಲಾಂಛನವಾಗಿ ಗಂಡಬೇರುಂಡ ಬಳಕೆ ಮಾಡ್ತಾ ಇದ್ರು. ನಂತರದಲ್ಲಿ ಮೈಸೂರಿನವರು ಕೂಡ ಏನ್ ಮಾಡ್ತಾರೆ, ಗಂಡಬೇರುಂಡವನ್ನ ಲಾಂಛನವಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂಡ್ ಇವರ ಒಂದು ರಾಜಧಾನಿ ಒಂದು 1610ರಲ್ಲಿ ಶ್ರೀರಂಗಪಟ್ಟಣ ಇರುತ್ತೆ. ನಂತರದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಕಾಲದಲ್ಲಿ ಏನ್ ಮಾಡ್ತಾರೆ, ಈ ಒಂದು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹಸ್ತಾಂತರ ಆಗುತ್ತೆ. ಅಂಡ್ ನಂತರದಲ್ಲಿ ಮಾರ್ಕ್ ಕಬ್ಬನ್ನ ಕಾಲದಲ್ಲಿ ಮೈಸೂರಿನ ಕಮಿಷನರ್ ಆಗಿರ್ತಕ್ಕಂಥ ಬ್ರಿಟಿಷ್ ಮನ್ ಆಗಿರ್ತಕ್ಕಂಥ ಮಾರ್ಕ್ ಕಬ್ಬನ್ ಅವ್ರೇನ್ ಮಾಡ್ತಾರೆ, ಮೈಸೂರಿನಿಂದ ಬೆಂಗಳೂರಿಗೆ ಇಲ್ಲಿ ತಮ್ಮ ಒಂದು ರಾಜಧಾನಿನಲ್ಲಿ ಸ್ಥಳಾಂತರ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಜೊತೆಗೆ ಇವರ ಒಂದು ಸ್ಥಾಪಕ ಯದುರಾಜ ಅಥವಾ ನಾವಿಲ್ಲಿ ವಿಜಯರಾಜ ಅಂತ ಕರಿತೀವಿ. ಇವರ ಮೂಲ ಸ್ಥಳ ಬಂದು ದ್ವಾರಕೆ ಅಥವಾ ಗುಜರಾತ್ ಅಂತ ಕರಿತೀವಿ. ಈ ಒಂದು ದ್ವಾರಕೆ ಗುಜರಾತ್ ಈ ಸ್ಟೋರಿನ ನಮ್ಮ ಒಂದು ಸ್ಕೂಲ್ನ ಒಂದು ಶಾಲಾ ಒಂದು ಪಠ್ಯ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥದ್ದು. ನೀವು ಸ್ಕೂಲ್ ಬುಕ್ಸ್ ಎಲ್ಲ ಓದಿರ್ತೀರ, ಅಲ್ಲಿ ಸ್ಟೋರಿ ಗೊತ್ತಿರತ್ತೆ, ಅಲ್ಲಿ ನೀವು ಒಂದ್ಸಲ ನೋಡ್ಕೊಳ್ಳಿ. ಐ ಡೋಂಟ್ ವೇಸ್ಟ್ ಎನಿ. ಓಕೆ, ನಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟಪಡೋದಿಲ್ಲ. ಸೊ ನೆಕ್ಸ್ಟ್ ಹೋಗ್ತಕ್ಕಂಥದ್ದು ಇವಾಗ ಒಡೆಯರ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲ ಒಂದು ಒಡೆಯರ್ ಯಾರು ಅಂತಂದ್ರೆ ರಾಯ ಒಡೆಯರ್ ಅಂತ ಕರೀತಾ ಹೋಗ್ತೀವಿ. ಇವರು ಮೈಸೂರಿನ ಒಂದು ಮೊದಲ ಒಡೆಯರಾಗಿ ಬರ್ತಾರೆ. ನಾವ್ ಇಡೀ ಒಂದು ವಿಚಾರದಲ್ಲಿ, ಇಡೀ ನಾಟ್ ಓನ್ಲಿ ಕರ್ನಾಟಕ, ಇಡೀ ಒಂದು ಭಾರತ ಅಂತ ಬಂದಾಗ ನಾವು ನಮ್ಮ ಮೈಸೂರಿನ ಒಡೆಯರ್ ಬಗ್ಗೆ ಯಾವಾಗಲೂ ಕೂಡ ಹೆಮ್ಮೆ ಪಡಬೇಕು ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ. ಅವತ್ತಿನ ಕಾಲದಲ್ಲಿ ಹೈದರಾಬಾದ್ ನಿಜಾಮರಿದ್ರು, ಟ್ರಾವೆಂಕೂರ್ನ ಒಂದು ರಾಜರಿದ್ರು. ಸೊ ಇಂಡಿಯಾದಲ್ಲಿ ಒಂದಲ್ಲ ಎರಡಲ್ಲ 500ಕ್ಕಿಂತ ಹೆಚ್ಚಿನ ಒಂದು ಪ್ರಿನ್ಸಿ ಸ್ಟೇಟ್ಗಳು ಇರ್ತಕ್ಕಂಥದ್ದು. ಆದ್ರೂ ಕೂಡ ಮೈಸೂರಿನ ಕೊಡೋ ಇಂಪಾರ್ಟೆನ್ಸ್ ನಾವ್ ಯಾರಿಗೂ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಮೈಸೂರಿನ ಒಡೆಯರ್ ಅಂದ್ರೆ ಅಭಿವೃದ್ಧಿ ಅಂದ್ರೆ ಮೈಸೂರಿನ ಒಡೆಯರ್ ಆಗಿತ್ತು. ಅವ್ರು ಯಾವತ್ತೂ ಕೂಡ ತಮ್ಮ ಅಧಿಕಾರಕ್ಕೋಸ್ಕರ ಇಲ್ಲಿ ಹಪಾಪಿಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಲಿಲ್ಲ ಇವರು. ಅದರ ಬದಲಾಗಿ ಮೈಸೂರಿಗೆ ಏನ್ ಮಾಡ್ತಾ ಹೋಗ್ತಾರೆ, ಅತ್ಯಂತ ಹೆಚ್ಚಿಗೆ ಕೊಡ್ತಾ ಹೋಗ್ತಾರೆ. ಇವತ್ತು ನಮ್ಮ ಒಂದು ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರು ನಗರ ಇವತ್ತು ಯಾಕೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ನೀವು ರೀಸನ್ ಹುಡುಕ್ತಾ ಹೋದ್ರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ದ ಮೈಸೂರಿನ ಒಡೆಯರ್ಗಳು. ಯಾಕೆ ಇವತ್ತು ಕರ್ನಾಟಕದ ಆರ್ಥಿಕತೆ ಅಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಯಾಕೆ ಅಂತ ಕೇಳಿದ್ರೆ, ಇಟ್ಸ್ ಬಿಕಾಸ್ ಆಫ್ ಮೈಸೂರಿನ ಒಡೆಯರು. ಎರಡೇರು ಕಟ್ಟಿರ್ತಕ್ಕಂಥ ಕಾರ್ಖಾನೆಗಳು, ಎರಡೇರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವು ಹೇಳಕ್ಕೆ ಟೈಮ್ ಕೂಡ ಸಾಕಾಗೋದಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸ ನೋಡ್ತಾ ಹೋಗ್ತೀವಿ. ಎಲ್ಲಿಂದ ಈ ಒಂದನೇ ದೊಡ್ಡ ರಾಯ ಒಡೆಯರಿಂದ ಹಿಡಿದು ನಮಗೆ ಬರ್ತಕ್ಕಂಥ ಲಾಸ್ಟಿಗೆ ಬರ್ತಕ್ಕಂಥ 10ನೇ ಒಂದು ಜಯಚಾಮರಾಜೇಂದ್ರ ಒಡೆಯರ್, ಅಲ್ಲಿವರೆಗೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಪ್ರತಿ ಒಬ್ಬರದು ಬರೀ ಅಭಿವೃದ್ಧಿ ಕೆಲಸಗಳು ನೋಡ್ತಾ ಹೋಗ್ತೀವಿ. ಅದನ್ನ ಬಿಟ್ರೆ ನಾವೇನೂ ಕೂಡ ನೋಡಿದಿಲ್ಲ. ಇವತ್ತು ಇಡೀ ಒಂದು ಕರ್ನಾಟಕಕ್ಕೆ ಒಂದು, ದಕ್ಷಿಣ ಕರ್ನಾಟಕಕ್ಕೆ ಒಂದು ನೀರನ್ನು ಉಣಿಸ್ತಕ್ಕಂಥ ಒಂದು ಕನ್ನಂಬಾಡಿ ಅಣೆಕಟ್ಟು ಇರ್ಬೋದು, ಹೇಮಾವತಿ ಅಣೆಕಟ್ಟು ಇರ್ಬೋದು, ಇಲ್ಲ ಬೆಂಗಳೂರು ನಗರಕ್ಕೆ ಸಿಗ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ಬರ್ತಕ್ಕಂಥ ಒಂದು ಶಿಂಷಾ ಒಂದು ಪವರ್ ಪ್ರಾಜೆಕ್ಟ್ ಆಗಿರ್ಬೋದು. ಇದೆಲ್ಲ ಯಾರು ಕೊಟ್ಟಿದ್ದು? ಈ ಎಲ್ಲ ಕೊಡುಗೆಗಳು ಕೊಟ್ಟಿದ್ದು ನಮ್ಮ ಒಂದು ಮೈಸೂರಿನ ಒಂದು ಒಡೆಯರುಗಳು. ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ, ರಾಯ ಒಡೆಯರ್. ಇವರು ಮೊಟ್ಟ ಮೊದಲ ಬಾರಿಗೆ ದಸರಾ ಉತ್ಸವನ 1610ರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು.
ಅಲ್ವಾ? ಇವತ್ತಿಗೂ ಕೂಡ ಅಷ್ಟೇ ವಿಶ್ವವಿಖ್ಯಾತ ಒಂದು ಮೈಸೂರು ದಸರಾ ಅಂತಂದ್ರೆ ಪ್ರಪಂಚದ ವಿವಿಧ ದೇಶಗಳಿಂದ ಮೈಸೂರು ದಸರಾ ನೋಡಕ್ ಬರ್ತಾರೆ. ದಟ್ ಈಸ್ ದ ಕೇಪಬಿಲಿಟಿ ಆಫ್ ದ ಮೈಸೂರು ಸಂಸ್ಥಾನ. ಹೌದು, ದಸರಾ ಹಬ್ಬ ಇಲ್ಲಿ ನಮ್ಮ ಒಂದು ವಿಜಯನಗರ ಅವರು ಕೂಡ ಮಾಡ್ತಾ ಇದ್ರು. ಬಟ್ ಆದ್ರೆ ಸೊ ಇವರು ಕೊಟ್ಟಷ್ಟು ಪ್ರಾಮುಖ್ಯತೆ ಅವರು ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ರು. ಬಿಕಾಸ್ ನಾಡ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು ಇವತ್ತು ಕೂಡ. ಬಟ್ ಆದ್ರೆ ದಸರಾ ಹಬ್ಬದಲ್ಲಿ ಒಂದು ಜಂಬೂ ಸವಾರಿ ಇರ್ಬೋದು, ಎಕ್ಸಿಬಿಷನ್ ಕಾನ್ಸೆಪ್ಟ್ ಇರ್ಬೋದು, ಅದನ್ನ ಒಂದು ದಸರಾ ಉತ್ಸವ ಸಂದರ್ಭದಲ್ಲಿ ಅದನ್ನ ಮಾರ್ಕೆಟಿಂಗ್ ಬಳಕೆ ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲಾ ಸ್ಟ್ರಾಟಜಿಗಳನ್ನ ತಗೊಂಬಂದವ್ರು ಯಾರು ಅಂತಂದ್ರೆ ನಮ್ಮ ಮೈಸೂರಿನ ಒಂದು ಒಡೆಯರುಗಳು. ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಒಂದು ದೇವಸ್ಥಾನಗಳನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ಚಾಮುಂಡಿ ದೇವಸ್ಥಾನ, ಜೊತೆಗೆ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನ, ನಂಜನಗೂಡಿನ ಒಂದು ನಂಜುಂಡೇಶ್ವರ ದೇವಸ್ಥಾನ, ಶ್ರೀರಂಗಪಟ್ಟಣದ ಒಂದು ರಂಗನಾಥ ವಿಠಲ್ ದೇವಸ್ಥಾನ ಅಂಡ್ ಮೇಲುಕೋಟೆ ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಈ ಇಷ್ಟು ದೇವಸ್ಥಾನ ಏನ್ ಮಾಡ್ತಾರೆ, ನಮ್ಮ ಮೊದಲ ಒಡೆಯರಾಗಿರ್ತಕ್ಕಂಥ ರಾಯ ಒಡೆಯರಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಜನ ಒಡೆಯರು ಬಂದು ಹೋಗಿದ್ದಾರೆ. ಬಟ್ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕೆಲವು ಒಡೆಯರ ಬಗ್ಗೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1ನೇಯ ಕಂಠೀರವ ನರಸರಾಜ ಒಡೆಯರ್. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೈಸೂರು ಸಂಸ್ಥಾನದ ಒಂದು ಮೊಟ್ಟ ಮೊದಲ ಒಂದು ಸ್ವತಂತ್ರ ರಾಜ ಅಂತ ಕರಿತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಆ ರಾಯ ಒಡೆಯರೆಲ್ಲ ಬಂದಾಗ ಅವಾಗಿನ ವಿಜಯನಗರ ಪ್ರಾಂತ್ಯ ನಮ್ಮಲ್ಲಿ ಇತ್ತು. ಬಟ್ ಇವ್ರು ಬಂದಾಗ ವಿಜಯನಗರ ಪ್ರಾಮುಖ್ಯತೆ ನಗರ ತನ್ನ ಒಂದು ಅಸ್ತಿತ್ವ, ತನ್ನ ಪ್ರಾಮುಖ್ಯತೆನ ಕಳ್ಕೊಂಡಿರುತ್ತೆ. ಸೊ ಇದ್ರ ನಂತರ ಏನ್ ಮಾಡ್ತಾ ಹೋಗ್ತಾರೆ, ಅವರು ಸ್ವತಂತ್ರವಾಗಿ ಆಡಳಿತ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು 1ನೇ ಕಂಠೀರವ ನರಸರಾಜ ಒಡೆಯರ್ನ ಮೊಟ್ಟ ಮೊದಲ ಒಂದು ಸ್ವತಂತ್ರ ಒಂದು ಅರಸ ಅಂತಾನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತೀವಿ. ನಾವ್ ಇವರಿಗೆ ರಣಧೀರ ಅಂತಾನು ಕೂಡ ಬಿರುದು ಕೊಟ್ಟಿದ್ರು. ಯಾಕೆ ಅಂತಂದ್ರೆ ಕತ್ತಿ ವರಸೆ ಮಾಡೋದ್ರಲ್ಲಿ ಕಂಠೀರವ ನರಸರಾಜ ಒಡೆಯರ್ ತರ ಇನ್ನೊಬ್ಬ ಕತ್ತಿ ವರಸೆ ಮಾಡಕ್ ಆಗ್ತಿರ್ಲಿಲ್ಲ. ಕತ್ತಿ ವರ್ಷ ಬಿಡಿ, ನಾವು ಈಗಿನ ಕಾಲದಲ್ಲಿ ಒಂದು 2 kg 3 kg ಚೀಲ ಹಿಡ್ಕೊಳಕ್ ಅಳ್ತೀವಿ. ಅದಿರ್ಲಿ 4-5 kg ಮಕ್ಳು ಇರ್ತಾವಲ್ಲ, ಮಕ್ಳನ್ನ ಹಿಡ್ಕೊಳಕ್ಕೆ ಅಳ್ತೀವಿ. ಬಟ್ ಆಗಿನ ಕಾಲದಲ್ಲಿ 5 kg 6 kg ಒಂದು ತೂಗ್ತಕ್ಕಂತ ಕತ್ತಿಗಳನ್ನ ಬಳಕೆ ಮಾಡ್ತಾ ಇದ್ರು. ನಾವೇನು ಒಂದು ಸುಮ್ಮನೆ ಫಿಲ್ಮ್ ಅಲ್ಲಿ ನೋಡ್ತೀವಿ ನೋಡಿ, ಒಂದ್ ಕತ್ತಿ ತಲೆ ಎಗರುತ್ತಾ ಅಂತೇಳಿ. ಬಿಕಾಸ್ ಆಗಿನ ಕಾಲದ ಕತ್ತಿಗಳಷ್ಟು ವೇಟೇಜ್ ಇರ್ತಿತ್ತು, ಅಷ್ಟು ಶಾರ್ಪ್ ಆಗಿರ್ತಾ ಇತ್ತು. ಅದನ್ನ ಒಂದು ವರಸೆ ಮಾಡ್ತದಲ್ಲಿ ಫೇಮಸ್ ಯಾರಾಗಿದ್ದು ಅಂತಂದ್ರೆ ಅದು ನಮ್ಮ ಒಂದು ಕಂಠೀರವ ನರಸರಾಜ ಒಡೆಯರ್. ನಾವು ಅದಕ್ಕೆ ಇವರಿಗೆ ರಣಧೀರ ಅಂತಾನು ಕೂಡ ಏನ್ ಮಾಡ್ತೀವಿ, ಒಂದು ಬಿರುದನ್ನಲ್ಲಿ ಕೊಡ್ತಕ್ಕಂಥದ್ದು. ಸೊ ಮೈಸೂರಿನ ಒಡೆಯರಾಗಿ ಇವ್ರೇನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಏನ್ ಮಾಡ್ತಾರೆ, ಚಲಾವಣೆ ತಗೊಂಡ್ಬರ್ತಾರೆ. ಆ ಬಂಗಾರದ ನಾಣ್ಯಗಳಿಗೆ ಕಂಠೀರವ ಪನ್ನ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಉಲ್ಲೇಖವನ್ನ ಇಲ್ಲಿ ನೀಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಮೈಸೂರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ನೀರಾವರಿಯ ಒಂದು ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ, ಬಂಗಾರದ ಒಂದು ದೊಡ್ಡ ಕಾಲುವೆನ ಏನ್ ಮಾಡ್ತಾ ಹೋಗ್ತಾರೆ, ಅಕ್ರಸ್ ಕಾವೇರಿ ನದಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂಡ್ ತಮ್ಮ ಒಂದು ರಾಜಧಾನಿ ಆಗಿರ್ತಕ್ಕಂಥ ರಂಗಪಟ್ಟಣದಲ್ಲಿ ನರಸಿಂಹಸ್ವಾಮಿ ದೇವಾಲಯವನ್ನು ಕೂಡ ಏನ್ ಮಾಡ್ತಾರೆ, ಈ 1ನೇ ಕಂಠೀರವ ನರಸರಾಜ ಒಡೆಯರಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಇವ್ರನ್ನ ಕುರಿತಾಗಿ ಗೋವಿಂದ ವೈದ್ಯ ಅಂತ ಕರಿತಾ ಹೋಗ್ತೀವಿ. ಅವರು ಕಂಠೀರವ ನರಸರಾಜ ವಿಜಯಂ ಅಂತ ಏನ್ ಮಾಡಿರ್ತಾರೆ, ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಚಂಪು ಕೃತಿ ಏನ್ ಮಾಡ್ತಾರೆ ಬರೀರ್ತಕ್ಕಂಥದ್ದು. ಅಂಡ್ ಇದರಲ್ಲಿ ಈ ಒಂದು ಕಂಠೀರವ ನರಸರಾಜ ಒಡೆಯರ ಒಂದು ಶೌರ್ಯವನ್ನ ಯಾರ ಜೊತೆ ಕಂಪ್ಯಾರಿಸನ್ ಮಾಡಿದ್ದಾರೆ ಗೊತ್ತಾ, ನರಸಿಂಹ ದೇವರ ಜೊತೆ ಏನ್ ಮಾಡಿದಾರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದೊಡ್ಡ ದೇವರಾಜ ಒಡೆಯರ್. ಇವ್ರೇನ್ ಮಾಡಿದ್ದಾರೆ, ಸೊ ಚಾಮುಂಡಿ ದೇವಸ್ಥಾನಕ್ಕೆ ಏನ್ ಮಾಡಿದ್ದಾರೆ, 1000 ಮೆಟ್ಲುಗಳನ್ನ ಹಾಕ್ಸಿದ್ದಾರೆ. ಅಂಡ್ ಅಷ್ಟೇ ಅಲ್ದೇನೆ ಆ ಚಾಮುಂಡಿ ಹಿಲ್ಸ್ ಅಲ್ಲಿ ನಂದಿ ವಿಗ್ರಹವನ್ನು ಕೂಡ ಏನ್ ಮಾಡಿದ್ದಾರೆ, ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಈ ಒಂದು ದೊಡ್ಡ ದೇವರಾಜ ಒಡೆಯರಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇವರ ಕಾಲದಲ್ಲೇ ಯಾರು ವಿಜಯನಗರದ ಒಂದು ಅರಸ ಆಗಿರ್ತಕ್ಕಂಥ ಅರವಿಡು ಸಾಮ್ರಾಜ್ಯದ ಅರಸ ಆಗಿರ್ತಕ್ಕಂಥ 3ನೇ ಶ್ರೀರಂಗ ಏನ್ ಮಾಡ್ತಾನೆ, ಮತ್ತೆ ವಶಪಡಿಸ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾನೆ, ಶ್ರೀರಂಗಪಟ್ಟಣ ಬಳಿ ಇರ್ತಕ್ಕಂಥ ಬಿದನೂರು ಅಂತ ಕರಿತೀವಿ. ಆ ಬಿದನೂರು ಬಳಿ ಏನ್ ಮಾಡ್ತಾನೆ, ಇವ್ರ ಮೇಲೆ ಅಟಕನ ಮಾಡಕ್ ಬರ್ತಾನೆ. ಬಟ್ ಆ ಒಂದು ಯುದ್ಧದಲ್ಲಿ ಆ 3ನೇ ಶ್ರೀರಂಗನ ಸೋಲ್ಸೋದ್ರ ಮೂಲಕ ತಮ್ಮ ಒಂದು ಸ್ವತಂತ್ರವನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ದೊಡ್ಡ ದೇವರಾಜ ಒಡೆಯರಲ್ಲಿ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಇವರ ಸಮಕಾಲೀನರಾಗಿರ್ತಕ್ಕಂಥ ಕೆಳದಿಯ ಒಂದು ಶಿವಪ್ಪ ನಾಯಕ ಅಂತ ಕರಿತೀವಿ. ಅವರು ಕೂಡ ಏನ್ ಮಾಡ್ತಾರೆ, ಇವರ ಮೇಲೆ ಇಲ್ಲಿ ಅಟ್ಯಾಕ್ ಅನ್ನ ಮಾಡಕ್ ಬರ್ತಾರೆ. ಅದನ್ನು ಕೂಡ ಏನ್ ಮಾಡ್ತಾರೆ, ಸಕ್ಸಸ್ಫುಲ್ ಆಗಿ ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಹೋಗುತ್ತೆ. ಚಾಮರಾಜ ಒಡೆಯರ್ ನೆಕ್ಸ್ಟ್ ಬರ್ತಕ್ಕಂಥ ಒಡೆಯರ್. ಇವರಿಗೆ ನಾವು ಷಡ್ದರ್ಶನ ಅಂತ ಕರಿತಾ ಹೋಗ್ತೀವಿ. ಇವರು ಆಡಳಿತಕ್ಕೋಸ್ಕರ ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ದಳವಾಯಿ ಅಂತಕ್ಕಂಥ ಹುದ್ದೆ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಮೊಟ್ಟ ಮೊದಲ ದಳವಾಯಿ ಯಾರು ಬರ್ತಾರೆ, ಬೆಟ್ಟದ ಅರಸು. ದಿವಾನ ಸಿಸ್ಟಮ್ ಬೇರೆ, ದಳವಾಯಿ ಬೇರೆ. ಇಲ್ಲಿ ನಾವು ಕರಿತಕ್ಕಂಥ ದಳವಾಯಿ ಅಂತ ಕರಿತೀವಿ. ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತೀವಿ, ದಳವಾಯಿ ಬದಲಾಗಿ ದಿವಾನ ಪದ್ಧತಿನ ಒಂದು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಈ ಮೈಸೂರಿನ ಒಡೆಯರ ಕಾಲದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಚಿಕ್ಕ ದೇವರಾಜ ಒಡೆಯರ್. ಹೌದು,
ಇಡೀ ಇವತ್ತಿನ ಒಂದು ಮೈಸೂರಿನ ಒಂದು ಅಭಿವೃದ್ಧಿ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳಿದ್ರೆ ಆನ್ಸರ್ ಇಸ್ ಚಿಕ್ಕದೇವರಾಜ ಒಡೆಯರ್. ಹೌದು, ತುಂಬಾ ಪೀಕಿ ಹೋಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಬಟ್ ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತು ಆ ತರ ಕೇಳಿದ್ರೆ ಮೈ ಆನ್ಸರ್ ಇಸ್ ಚಿಕ್ಕದೇವರಾಜ ಒಡೆಯರ್ ಓನ್ಲಿ. ಸೊ ಈ ಒಂದು ಚಿಕ್ಕದೇವರಾಜ ಒಡೆಯರ್ ಏನ್ ಮಾಡ್ತಾ ಹೋಗ್ತಾರೆ, 1687ರಲ್ಲಿ ಔರಂಗಜೇಬ್ ಏನ್ ಮಾಡಿರ್ತಾನೆ, ಬೆಂಗಳೂರು ನಗರನ್ನ ರಣದುಲ್ಲಾ ಖಾನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿರ್ತಾರೆ ಕಾಸಿಂ ಖಾನ್ ಅಂತಕ್ಕಂಥ ವ್ಯಕ್ತಿಲಿ ನೋಡ್ಕೊಳ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಆ ಕಾಸಿಂ ಖಾನ್ಗೆ ಏನ್ ಮಾಡ್ತಾರೆ, 3 ಲಕ್ಷ ವರಹಗಳು ಅಂದ್ರೆ 3 ಲಕ್ಷ ಬಂಗಾರದ ನಾಣ್ಯಗಳನ್ನ ಕೊಡೋದ್ರ ಮೂಲಕ ಏನ್ ಮಾಡ್ತಾರೆ, ಈ ಒಂದು ಬೆಂಗಳೂರು ನಗರನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಈ ಚಿಕ್ಕದೇವರಾಜ ಒಡೆಯರಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಚಿಕ್ಕದೇವರಾಜ ಒಡೆಯರ್ ಏನ್ ಮಾಡ್ತಾರೆ, ಆಡಳಿತ ವಿಚಾರದಲ್ಲಿ ಔರಂಗಜೇಬನಿಂದ ತುಂಬಾ ಇನ್ಸ್ಪೈರ್ ಆಗಿದ್ರು. ಅಂಡ್ ಅವತ್ತಿನ ಕಾಲದಲ್ಲೇ ತಮ್ಮ ಒಂದು ಆಸ್ಥಾನದಲ್ಲಿ ತಮ್ಮ ಒಂದು ಮೈಸೂರಿನಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, 9 ಕೋಟಿ ರೂಪಾಯಿ ಮಾಡ್ತಾರೆ ಸಂಗ್ರಹಣೆ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಚಿಕ್ಕದೇವರಾಜ ಒಡೆಯರ್ಗಳಿಗೆ ನಾವು ನವಕೋಟಿ ನಾರಾಯಣ ಅಂತನೂ ಕೂಡ ಏನ್ ಮಾಡ್ತೀವಿ, ಕರಿತಕ್ಕಂಥದ್ದು. ಅಂಡ್ ಅದಾದ್ಮೇಲೆ ಈ ಒಂದು ವಿಚಾರ ಕೇಳಿದ್ಮೇಲೆ ಸ್ವತಃ ಔರಂಗಜೇಬ್ ಏನ್ ಮಾಡ್ತಾರೆ, ಚಿಕ್ಕದೇವರಾಜ ಒಡೆಯರ್ಗೆ ದೆಹಲಿಗೆ ಬರೋ ಹೇಳ್ತಾರೆ. ಸೊ ದೆಹಲಿಗೆ ಏನ್ ಮಾಡ್ತಾರೆ, ಈ ಚಿಕ್ಕದೇವರಾಜ ಒಡೆಯರಲ್ಲಿ ಒಂದು ವಿಸಿಟ್ ಅನ್ನ ಕೊಡ್ತಕ್ಕಂಥದ್ದು. ಅಂಡ್ ವಿಸಿಟ್ ಅನ್ನ ಕೊಟ್ಟ ಮೇಲೆ ಆ ಔರಂಗಜೇಬ್ ಏನ್ ಮಾಡ್ತಾನೆ, ನಮ್ಮ ಚಿಕ್ಕದೇವರಾಜ ಒಡೆಯರಿಗೆ ಏನ್ ಮಾಡ್ತಾರೆ, ಒಂದು ಬಿರುದನ್ನ ಕೊಡ್ತಾನೆ. ಆ ಬಿರುದ ಹೆಸರೇ ರಾಜ ಒಂದು ಜಗದೇವ ಅಂತ ಏನ್ ಮಾಡ್ತಾರೆ, ಒಂದು ಬಿರುದನ್ನು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಚಿಕ್ಕದೇವರಾಜ ಒಡೆಯರ್ ಏನ್ ಮಾಡ್ತಾರೆ, ಆಡಳಿತಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ಸ್ ನಲ್ಲಿ ಹಾಕೊಟ್ಟಿದ್ರು. ಅದರಲ್ಲಿ ಮೇಜರ್ ಫಸ್ಟ್ ಬರ್ತಕ್ಕಂಥದ್ದೇ ದಟ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ 18 ಕಚೇರಿ. 18 ಅಂತಂದ್ರೆ ನಾವು 18 ಅಂತ ಕರಿತೀವಿ. ಹೌದು, ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ 18 ಇಲಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಬರಹ ಬಲುತಿ ವ್ಯವಸ್ಥೆನೂ ಕೂಡ ಇಲ್ಲಿ ತಗೊಂಡ್ಬರ್ತಕ್ಕಂಥದ್ದು. ಬರಹ ಬಲುತಿ ಬಲುತಿ ವ್ಯವಸ್ಥೆ ಅಂತಂದ್ರೆ 12 ಫಾರ್ಮುಲಾಗಳನ್ನ ಹಾಕೊಡ್ತಾರೆ. ನಮ್ಮಲ್ಲೂ ಕೂಡ ಅಷ್ಟೇ ಇವತ್ತಿನ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ನೀವು ಫಾರ್ಮುಲಾ ನೋಡೋದಾದ್ರೆ ದಟ್ ಈಸ್ ಲೆಸ್ ಗವರ್ಮೆಂಟ್ ಮೋರ್ ಗವರ್ನೆನ್ಸ್ ಅಂತ ಕರೀತಾ ಹೋಗ್ತೀವಿ. ಈ ರೀತಿಯಾಗಿ ಇವರು ಕೂಡ ಅಷ್ಟೇ ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ 12 ಫಾರ್ಮುಲಾಗಳನ್ನ ಹಾಕೊಟ್ಟಿದ್ರು. ಆ 12 ಫಾರ್ಮುಲಾಗಳಿಗೆ ನಾವು ಬರಹ ಬಲುತಿ ವ್ಯವಸ್ಥೆ ಅಂತ ಕರಿತೀವಿ. ಅಂಡ್ 18 ಇಲಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ 18 ಕಚೇರಿ ಅಂತ ಕರಿತೀವಿ. ಇವತ್ತಿನ ಬೆಂಗಳೂರಿನ ಒಂದು ಹೈಕೋರ್ಟ್ ಒಂದು ಪ್ರಿಮಿಸಸ್ ಇದೆಯಲ್ಲ, ಅದು ಅವತ್ತಿನ ಒಂದು 18 ಕಚೇರಿಯಾಗಿ ಇಲ್ಲಿ ನಿರ್ಮಾಣಗೊಂಡಿತ್ತು. ಅಂಡ್ ಅಷ್ಟಲ್ದೇನೆ ಇವರು ಕೂಡ ಏನ್ ಮಾಡ್ತಾರೆ, ನೀರಾವರಿಗೋಸ್ಕರ ಚಿಕ್ಕದೇವರಾಜ ಕೆನಾಲ್ ಮತ್ತೆ ದೊಡ್ಡ ದೇವರಾಜ ಕೆನಾಲ್ನಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಇವರಿಗೂ ಕೂಡ ಒಂದು ಬಿರುದನ್ನ ಕೊಡ್ತೀವಿ, ಅದುವೇ ಕರ್ನಾಟಕದ ಒಂದು ಚಕ್ರವರ್ತಿ. ಹೌದು, ಕರ್ನಾಟಕದ ಚಕ್ರವರ್ತಿ ಅಂತೇಳಿ ನಾವು ಪ್ರಾಚೀನ ಇತಿಹಾಸದಲ್ಲಿ 6ನೇ ವಿಕ್ರಮಾದಿತ್ಯನ ಕರಿತೀವಿ. ಸೊ ನಮ್ಮ ಒಂದು ಆಧುನಿಕ ಇತಿಹಾಸದಲ್ಲಿ ನಾವು ನಮ್ಮ ಚಿಕ್ಕದೇವರಾಜ ಒಡೆಯರ್ ಅಂತ ಕರಿತೀವಿ, ಕರ್ನಾಟಕದ ಒಂದು ಚಕ್ರವರ್ತಿ ಅಂತ ಹೇಳಿ ಕರಿತಕ್ಕಂಥದ್ದು. ಅಂಡ್ ಇವರು ಕೂಡ ಏನಾಗಿದ್ರು, ಶ್ರೀ ವೈಷ್ಣವರಾಗಿದ್ರು. ಶ್ರೀ ವೈಷ್ಣವರಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಏನ್ ಮಾಡ್ತಾರೆ, ಸ್ವತಃ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಅದುವೇ ಚಿಕ್ಕದೇವರಾಜ ಒಂದು ಭಿನ್ನಬೊಮ್ಮ ಅಂತ ಕರಿತೀವಿ. ಅದನ್ನ ನಮ್ಮ ಮೇಲುಕೋಟೆಯ ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಏನ್ ಮಾಡ್ತಾರೆ, ಆ ದೇವರಿನಲ್ಲಿ ಹೊಗಳಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಚಿಕ್ಕದೇವರಾಜ ಭಿನ್ನಬೊಮ್ಮ ಅಂತ ಹೇಳಿ ಒಂದು ಕವಿತೆಯಲ್ಲಿ ಸೃಷ್ಟಿಸ್ತಕ್ಕಂಥದ್ದು. ಜೊತೆಗೆ ಇವರು ಗೀತಗೋಪಾಲ, ಭಾಗವತ, ಶೇಷಧರ್ಮ ಅಂತಕ್ಕಂಥ ಒಂದು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವರಿಗೆ ಮಹಾರಾಷ್ಟ್ರ ಭೂಪಾಲ ಜಲರಿಪು ಅಂತಕ್ಕಂಥ ಒಂದು ಬಿರುದು ಕೂಡ ಏನ್ ಮಾಡಿದೀವಿ ನಾವು ಚಿಕ್ಕದೇವರಾಜ ಒಡೆಯರ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಇವರ ಒಂದು ಆಸ್ಥಾನ ಕವಿಗಳಾಗಿರ್ತಕ್ಕಂಥ ತಿರುಮಲಾರ್ಯ, ಚಿಕ್ಕ ಉಪಾಧ್ಯಾಯ, ಸಂಚಿ ಹೊನ್ನಮ್ಮ, ಇವರು ಕೂಡ ಏನ್ ಮಾಡ್ತಾರೆ, ಅತ್ಯಂತ ಹೆಚ್ಚಿನ ಒಂದು ಕನ್ನಡದಲ್ಲಿ ಕವಿತೆಗಳನ್ನ ರಚನೆ ಮಾಡ್ತಾರೆ. ಜೊತೆಗೆ ಇವರೆಲ್ಲರೂ ಕೂಡ ಏನಾಗಿದ್ರು, ಶ್ರೀ ವೈಷ್ಣವ ಧರ್ಮದವರಾಗಿದ್ರು. ಇವರು ಚಿಕ್ಕದೇವರಾಜ ಒಡೆಯರ್ನ ಒಂದು ಇನ್ನೊಂದು ಪ್ರಮುಖ ಒಂದು ಕೊಡುಗೆ ಏನು ಅಂತಂದ್ರೆ ಅಬಾಲಿಷನ್ ಆಫ್ ಸತಿ ಸಾಗಮನ ಪದ್ಧತಿಯನ್ನ ಮೈಸೂರು ರಾಜ್ಯದಲ್ಲಿ ನಿರ್ಮೂಲನೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ನಮ್ಮ ಚಿಕ್ಕದೇವರಾಜ ಒಡೆಯರ್ಗೆ ಸಲ್ತಕ್ಕಂಥದ್ದು. ಇವರ ಕಾಲದಲ್ಲೇ ಸಿಂಗಾರಾರ್ಯ ಅಂತ ಕರಿತೀವಿ. ಅವರೊಂದು ಫೇಮಸ್ ನಾಟಕ ಬರೀತಾರೆ, ಅದುವೇ ಮಿತ್ರವಿಂದ ಗೋವಿಂದ ಅಂತ ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಒಂದು ನಾಟಕ ಯಾವುದು ಅಂತಂದ್ರೆ ಸಿಂಗಾರಾರ್ಯನ ಒಂದು ಮಿತ್ರವಿಂದ ಒಂದು ಗೋವಿಂದ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಸಂಚಿ ಹೊನ್ನಮ್ಮ ಅವರು ಕೂಡ ಒಂದು ಪುಸ್ತಕ ಬರೀತಾರೆ, ಸಂಚಿ ಹೊನ್ನಮ್ಮಳ ಒಂದು ಹದಿಬದೆಯ ಒಂದು ಧರ್ಮ ಅಂತ ಕರೀತಾ ಹೋಗ್ತೀವಿ. ಬಟ್ ಆದ್ರೆ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಒಂದು ನೆಗೆಟಿವ್ ಒಂದು ಈವೆಂಟ್ ನಡೆದಿರುತ್ತೆ, ಅದುವೇ ಜಂಗಮರ್ನಲ್ಲಿ ಹತ್ಯೆ ಮಾಡ್ತಕ್ಕಂಥ ಕೆಲಸ ಆಗಿರುತ್ತೆ. ಅದಕ್ಕೆ ನಾವಿದನ್ನ ಜಂಗಮ ಹತ್ಯಾಕಾಂಡ ಅಂತನೂ ಕೂಡ ಇಲ್ಲಿ ನಡೀತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ಜಂಗಮರನ್ನ ತಮ್ಮ ಒಂದು ಮೀಟಿಂಗ್ ಕರೆದ ಮೇಲೆ ಅವರೆಲ್ಲರನ್ನೂ ಕೂಡ ಏನ್ ಮಾಡ್ತಾರೆ, ಯಾರೆಲ್ಲ
ರಿವೋಲ್ಟ್ ಆಗಿದ್ರಲ್ಲ, ಇವರು ತಿರುಗಿದಿರಲ್ಲ, ಆ ಎಲ್ಲಾ ಜಂಗಮರನ್ನ ಏನ್ ಮಾಡ್ತಾರೆ, ಹತ್ಯೆ ಮಾಡ್ತಕ್ಕಂಥ ಕೆಲಸ ಇವರ ಅವಧಿಯಲ್ಲಿ ನಡೆಯುತ್ತೆ. ಅದಕ್ಕೆ ಈ ಒಂದು ಹತ್ಯಾಕಾಂಡಕ್ಕೆ ಜಂಗಮ ಹತ್ಯಾಕಾಂಡ ಅಂತ ಕರಿತೀವಿ. ಇದು ಯಾರ ಕಾಲದಲ್ಲಿ ನಡೆದಿದ್ದು? ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಅಂಡ್ ಜೊತೆಗೆ ತಾವು ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಒಂದು ಆಡಳಿತ ನಡಿಬೇಕು ಅಂತ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ವೇಟ್ಸ್ ಮತ್ತೆ ಮೆಜರ್ಮೆಂಟ್ಸ್ ಗೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಡ್ತಾರೆ, ತುಂಬಾ ಅಕ್ಯುರಸಿ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ದೇನೆ ಇವರು ಆದಷ್ಟು ಕೂಡ ತಮ್ಮ ಆಡಳಿತ ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರನಲ್ಲಿ ಕಡಿಮೆ ಮಾಡ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮೆಜರ್ಮೆಂಟ್ಸ್ಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ನಮ್ಮ ಚಿಕ್ಕದೇವರಾಜ ಒಡೆಯರಲ್ಲಿ ತಗೊಳ್ತಕ್ಕಂಥದ್ದು. ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಟಾರ್ಟೆಡ್ ದ ಅಂಚೆ ವ್ಯವಸ್ಥೆ. ಹೌದು, ಕರ್ನಾಟಕದಲ್ಲಿ ಅಥವಾ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಚೆ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಮೈ ಆನ್ಸರ್ ಇಸ್ ಚಿಕ್ಕದೇವರಾಜ ಒಡೆಯರ್. ಮೊಟ್ಟ ಮೊದಲ ಬಾರಿಗೆ ಅಂಚೆ ವ್ಯವಸ್ಥೆನಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ.